ಕೋಗಿಲು ಲೇಔಟ್ನ ಒತ್ತುವರಿ ತೆರವು ಪ್ರಕರಣಕ್ಕೆ ಈಗ ಮೇಜರ್ ಆದಂತ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಎರಡು ರಾಜ್ಯಗಳ ಮಧ್ಯೆ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿತ್ತು ಈ ಕೇಸು. ಬಡವರು ನಿರಾಶ್ರಿತರ ಪರವಾಗಿ ಕೇರಳದ ಮುಖ್ಯಮಂತ್ರಿ ಮಾತನಾಡಿದರು. ಆದರೆ ಈಗ ಅಸಲಿಯತ್ತು ಬಯಲಾಗ್ತಾ ಇದೆ. ಅಲ್ಲಿ ಮನೆ ಕಟ್ಟಿಕೊಂಡಿದ್ದವರು ಮತ್ತು ಅವರಿಗೆ ಮನೆ ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾವ ರೀತಿ ವ್ಯವಹಾರಗಳನ್ನು ಮಾಡಿದ್ರು ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸರ್ಕಾರಿ ಜಾಗ ಒತ್ತುವರಿ ಕೇಸಲ್ಲಿ ಮೂವರನ್ನು ಅರೆಸ್ಟ್ ಮಾಡಲಾಯಿತು. ವಸೀಮು, ವಿಜಯ್ ಮತ್ತು ರಾಬಿನ್. ಇವರ ಬ್ಯಾಂಕ್ ಖಾತೆಯ ಜನ್ಮಜಾಲಾಡಿದಾಗ ಪೊಲೀಸರಿಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಈ ಅಕೌಂಟ್ಗಳಿಂದ. ಈ ಮೂವರ ಬ್ಯಾಂಕ್ ಖಾತೆಯಿಂದ ಕೋಟಿ ಕೋಟಿ ರೂಪಾಯಿ ವಹಿವಾಟಾಗಿದೆ. ಇನ್ನು ಈ ಮೂವರು ಅಲ್ಲಿ ನೆಲೆಸಿದಂತ ನಿರಾಶ್ರಿತರು ಅಂತ ಯಾರು ಹೇಳ್ತಿದ್ದಾರೆ ಇವರು, ಅವರಿಂದ ಲಕ್ಷ ಲಕ್ಷ ರೂಪಾಯಿ ಪಡ್ಕೊಂಡಿದ್ರು. ಲಕ್ಷ ಲಕ್ಷ ದುಡ್ಡು ಪಡ್ಕೊಂಡು ಆ ವಸೀಂ ಲೇಔಟು, ಫಕೀರ್ ಕಾಲೋನಿ ಇಲ್ಲೆಲ್ಲ ಅವರಿಗೆ ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅಂದ್ರೆ ಅಲ್ಲಿ ಇದ್ದವರು ಬಡವರಲ್ಲ, ಅಥವಾ ಇವರು ಹೇಳೋ ರೀತಿಯ ಬಡವರಲ್ಲ, ಮತ್ತು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟವರು ಕೂಡ ಕೋಟಿ ಕೋಟಿ ಗಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಒಂದು ಸಂಘಟಿತ ಪ್ರಯತ್ನ ಅಂತ ಸಂಶಯ ಮೂಡ್ತಾ ಇರೋದು. ಸರ್ಕಾರದ ಜಾಗವನ್ನು ಪಡ್ಕೊಳ್ಳೋದಕ್ಕೆ, ಸರ್ಕಾರದಿಂದ ಸವಲತ್ತು ಪಡ್ಕೊಳ್ಳೋದಕ್ಕೆ, ಸರ್ಕಾರದ ಜಾಗವನ್ನು ಗುಳುಂ ಸ್ವಾಹ ಮಾಡೋದಕ್ಕೆ ಮಾಡ್ತಾ ಇರುವಂತ ಸಂಘಟಿತ ಪ್ರಯತ್ನ ಇದು ಅನ್ನೋ ಪ್ರಶ್ನೆ ಇದರ ಬೆನ್ನಿಗೆ ಮೂಡ್ತಾ ಇದೆ. ಯಾಕಂತಂದ್ರೆ ಈ ಆರೋಪಿಗಳಿದಾರಲ್ಲ, ಈ ಆರೋಪಿಗಳಿಗೆ ದುಡ್ಡು ಬಂದಿರೋದು ಎಲ್ಲಿಂದ? ಇಲ್ಲಿ ಮನೆ ಕಟ್ಟಿಕೊಂಡಿದ್ರಲ್ಲ, ಅವ್ರು ದುಡ್ಡು ಕೊಟ್ಟಿರೋದು. ದುಡ್ಡೆಷ್ಟು? ಲಕ್ಷಗಟ್ಟಲೆ ದುಡ್ಡನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಕೇರಳ ಮುಖ್ಯಮಂತ್ರಿ ಮತ್ತು ಇವರ ಪರವಾಗಿ ಬ್ಯಾಟಿಂಗ್ ಮಾಡಿದವರು ಹೇಳಿದ್ದೇನು? ಏನೂ ಇಲ್ಲ, ಗತಿ ಇಲ್ಲದವರು, ತಿನ್ನೋದಕ್ಕೆ ಅನ್ನ ಇಲ್ಲದವರು, ನಿರಾಶ್ರಿತರು ಅಂತವರು ದುಡ್ಡು ಕೊಟ್ಟಿದ್ದಾರೆ ಇವರಿಗೆ. ಇವರ ಅಕೌಂಟಲ್ಲಿ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಯಾರು? ಅಲ್ಲಿ ಮನೆ ಕಟ್ಟಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಲೋಕಲ್ ಲೀಡರ್ಸು, ಈ ವಸೀಂ ಇರ್ಬೋದು, ಉಳಿದ ಆರೋಪಿಗಳಿರ್ಬೋದು. ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ದುಡ್ಡು ಕೊಟ್ಟವ್ರು ಇವರು. ಹಂಗಿದ್ರೆ ಇದು ಸರ್ಕಾರಿ ಆಸ್ತಿಯನ್ನ ಗುಳುಂ ಮಾಡೋದಕ್ಕೆ ಮಾಡಿದಂತ ಸಂಘಟಿತ ಪ್ರಯತ್ನ ಅನ್ನೋ ಸಂಶಯ ಮೂಡ್ತಾ ಇದೆ. ಇನ್ನು ಮೂವರು ಯಾವ ರೀತಿ ಖತರ್ನಾಕ್ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆಯೂ ಕೂಡ ತನಿಖೆಯ ಸಂದರ್ಭದಲ್ಲಿ ಡೀಟೇಲ್ ಸಿಗ್ತಾ ಇದೆ. ಒತ್ತುವರಿದಾರರ ಅಸಲಿಯತ್ತು ಪತ್ತೆಯಾಗಿದೆ. ಇದರ ಬೆನ್ನಿಗೆ ಈ 26 ಜನರಿಗೆ ಫ್ಲಾಟ್ ಹಂಚಿಕೆ ಮಾಡಬೇಕು ಅಂತ ಸರ್ಕಾರ ಏನು ಬಯಸಿತ್ತು, ಅದನ್ನು ಸ್ಟಾಪ್ ಮಾಡಿದೆ. ಈಗ ತನಿಖೆಯ ನಂತರ ಫ್ಲಾಟ್ ಹಂಚಿಕೆಗೆ ಸರ್ಕಾರ ತೀರ್ಮಾನಿಸಿದೆ. ಆದರೆ ಒತ್ತುವರಿದಾರರ ಅಸಲಿಯತ್ತು ಬಯಲಾದ ಬೆನ್ನಿಗೆ ಇನ್ನು ಮನೆ ಕೊಡೋ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಪುನರ್ವಸತಿ ನೀಡೋದಕ್ಕೆ ಭಾರಿ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ಆಸ್ತಿಯನ್ನ ಗುಳುಂ ಮಾಡೋದಕ್ಕೆ ಮಾಡಿದಂತ ವ್ಯವಸ್ಥಿತ ಪ್ರಯತ್ನ ಅಂತ ಅನಿಸ್ತಾ ಇದೆ ಇದು. ಹೌದು ರಕ್ಷಿತ್, ಇದು ಆರಂಭದಿಂದಲೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಆದರೆ ಕೇರಳ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತಿವಿಯುವಂತ ಕೆಲಸ ಮಾಡಿದ್ದು, ನೀವು ಮುಸ್ಲಿಮರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, UPA ಮಾದರಿಯ ಬುಲ್ಡೋಸರ್ ನೀತಿಯನ್ನ ಇಲ್ಲೂ ಕೂಡ ಜಾರಿ ಮಾಡ್ತಿದ್ರೆ ಅಂತ ಹೇಳಿ ಸಾಕಷ್ಟು ಟೀಕೆ ಮಾಡುವಂತಹ ಕೆಲಸ ಮಾಡಿದ್ದು. ಆದ್ರೆ ರಾಜ್ಯ ಸರ್ಕಾರ ಸಾಕಷ್ಟು ಎಚ್ಚರಿಕೆ ಹೆಜ್ಜೆನ ಇಟ್ಟಿದೆ ಎಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪೊಲೀಸ್ ತನಿಖೆಯಲ್ಲಿ ಸಾಕಷ್ಟು ಕರಾಳವಾದಂತಹ ಮಾಹಿತಿಗಳು ಕೂಡ ಈಗ ಹೊರಬಿದ್ದಿದೆ. ಅಲ್ಲಿರುವಂತಹ ಏನ್ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರು, ಅವರು ಪ್ರತಿ ಒಂದು ಮನೆಗಳಿಗೆ 5 ರಿಂದ 6 ಲಕ್ಷ ರೂಪಾಯಿಯನ್ನ ಈ ಒಂದು 3 ಜನ ಆರೋಪಿಗಳ ಖಾತೆಗೆ ಹಾಕಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಏನು ಪೊಲೀಸರು ಈ ಒಂದು ಒತ್ತುವರಿಗೆ ಸಂಬಂಧಪಟ್ಟಂತೆ ಏನು ವಿಜಯ್, ವಸೀಂ ಮತ್ತೆ ರಾಬಿನ್ ಅನ್ನುವಂತಹ ಮೂವರನ್ನ ವಶಕ್ಕೆ ಪಡೆದು ಅವರನ್ನ ಅರೆಸ್ಟ್ ಮಾಡಿ ತನಿಖೆನ ಮಾಡಿದಾಗ ಅವರ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಿದಾಗ 2 ಕೋಟಿಗೂ ಅಧಿಕ ರೂಪಾಯಿ ವಹಿವಾಟಾಗಿರೋದು ಕೂಡ ಪತ್ತೆ ಆಗಿದೆ. ಆ ದುಡ್ಡು ಯಾರ್ದು ಅಂತ ನೋಡಿದಾಗ ಏನು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ನಾವು ನಿರಾಶ್ರಿತರು, ನಮ್ಮ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಏನು ಹೇಳ್ತಾ ಇದ್ರು, ಆ ಒಂದು ಜನರೇ 5 ರಿಂದ 6 ಲಕ್ಷ ರೂಪಾಯಿ ಪ್ರತಿ ಸೈಟ್ಗೆ ಇವರ ಖಾತೆಗೆ ಕೊಟ್ಟಿರುವುದು ಕೂಡ ಗೊತ್ತಾಗಿದೆ. ಜೊತೆಗೆ ಪೊಲೀಸರ ಈ ಒಂದು ಮಾಹಿತಿ ಹೊರ ಬರ್ತಿದ್ದಂಗೆನೆ ಇದೀಗ ಅವರಿಗೆ ಪುನರ್ವಸತಿ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ. ಈಗಾಗಲೇ ಏನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಆಶ್ರಯ ಸಮಿತಿಯಲ್ಲಿ 26 ಜನರಿಗೆ ಪುನರ್ವಸತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆನ ಮಾಡಲಾಗ್ತಾ ಇತ್ತು. ಆದ್ರೆ ಪೊಲೀಸ್
ಸಂದರ್ಭದಲ್ಲಿ ಆ 26 ಜನರಿಗೂ Okay. ಕೂಡ ಪುನರ್ವಸತಿ ಕೊಡಬಾರ್ದು ಅನ್ನೋ ಒಂದು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ ರಕ್ಷತ್. ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.